ಕಾಂಗ್ರೆಸ್ ಶಾಸಕರ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಶಾಸಕರ ಫೋನ್ ಟ್ಯಾಪಿಂಗ್ ಬಗ್ಗೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 175 ಮಂದಿ ಎಂಎಲ್ಎ ಹಾಗೂ ಎಂಎಲ್ಸಿ ಇದ್ದಾರೆ ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಕಾಂಗ್ರೆಸ್ ಶಾಸಕರ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ನನಗೆ ಶಾಸಕರ ಫೋನ್ ಟ್ಯಾಪಿಂಗ್ ಬಗ್ಗೆ ಗೊತ್ತಿಲ್ಲ. 175 ಮಂದಿ ಎಂಎಲ್ಎ ಹಾಗೂ ಎಂಎಲ್ಸಿ ಇದ್ದಾರೆ. ಅವರ ಫೋನ್ ಟ್ಯಾಪ್ ಆಗಿರ್ತಕ್ಕಂಥ ಬಗ್ಗೆ ನನಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಶಾಸಕರ ಫೋನ್ ಟ್ಯಾಪಿಂಗ್ ಆಗಿರ್ತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು. ಈ ಒಂದು ವಿಚಾರ ನನಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ. 175 ಮಂದಿ ಎಂಎಲ್ಎ ಹಾಗೂ ಎಂಎಲ್ಸಿ ಇದ್ದಾರೆ. ಅವರ ಫೋನ್ ಟ್ಯಾಪ್ ಆಗಿರ್ತಕ್ಕಂಥ ಬಗ್ಗೆ ನನಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಇಲ್ಲ ಅಂತ ಅವರು ಹೇಳಿದ್ದಾರೆ. ಈಗ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಕಾಂಗ್ರೆಸ್ ಶಾಸಕರ ಫೋನ್ ಎಲ್ಲ ಟ್ಯಾಪ್ ಆಗಿದೆ. ಎಲ್ಲರೂ ಕೂಡ ಅಂದ್ರೆ 125 ಮಂದಿ ಎಂಎಲ್ಎ ಹಾಗೂ ಎಂಎಲ್ಸಿ ಇದ್ದಾರೆ. ಹಾಗಂತ ಈ ಫೋನ್ ಟ್ಯಾಪ್ ಆಗಿರ್ತಕ್ಕಂಥ ವಿಚಾರ ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿಲ್ಲ. ಇದು ಹೇಗಾಯಿತು, ಯಾರು ಮಾಡಿದ್ರು, ಈ ವಿಚಾರನೇ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮೆಟ್ರೋ ಬ್ಯೂರೋ ಹೆಡ್ ಸೋಮಶೇಖರ್ ಗಾಂಧಿ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸೋಮಶೇಖರ್, ಈಗ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಕೆಶಿ ಒಂದು ರಿಯಾಕ್ಟ್ ಮಾಡಿದ್ದಾರೆ. ನಂದು ಸಿಎಂ ಸಿದ್ದರಾಮಯ್ಯದು ಹಾಲು ಜೇನಿನ ಒಂದು ಸಂಬಂಧ, ನಮ್ಮ ಸಂಬಂಧಕ್ಕೆ ಯಾರು ಕೂಡ ಹುಳಿ ಹಿಂಡೋದಕ್ಕೆ ಸಾಧ್ಯವಿಲ್ಲ. ಯಾವ ಟೈಮಲ್ಲಿ ಏನೇನು ಆಗಬೇಕೋ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಇನ್ನೊಂದು, ಈ ಶಾಸಕರ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ರು. ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲೂ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈಗ ಅವರಿಗೆ ಈ ಒಂದು ವಿಚಾರ ಯಾವುದೇ ಕಾರಣಕ್ಕೂ ಗೊತ್ತಿಲ್ವಾ, ಹೇಗೆ? ಆಮೇಲೆ ಈ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಅಂತ? ಹೌದು ಗೋಪಣ್ಣ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಹೇಳಿದ್ರು, ನನ್ನ ಮತ್ತು ಸಿದ್ದರಾಮಯ್ಯನವರದ್ದು ಹಾಲು ಜೇನು ಸಂಬಂಧ ಇದೆ. ಯಾರೇ ಶಾಸಕರು ಉಳಿಯಿಂದ ಕೆಲಸ ಏನೇ ಮಾಡೋದು ನಮ್ಮ ಅವರ ನಡುವೆ ಬಿರುಕು ಮಾಡೋಕ್ಕಾಗಲ್ಲ. ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ನನಗೆ ತೃಪ್ತಿ ಬಂದಿದೆ. 6ನೇ ತಾರೀಕು ಬಜೆಟ್ ನಂತರ 10ನೇ ತಾರೀಕು ನಾನು ಎಲ್ಲ ಶಾಸಕರ ಮತ್ತು ಎಲ್ಲ ಎಂಎಲ್ಸಿಗಳ ಮತ್ತು ಮುಖ್ಯಮಂತ್ರಿಗಳು ಸಹ ಔತಣಕೂಟಕ್ಕೆ ಕರೆದಿದ್ದೇನೆ. ಅದ್ರ ವಿಶೇಷತೆ ಏನಿಲ್ಲ. ನನ್ನ ಬಗ್ಗೆ ನಮ್ಮ ಶಾಸಕರು ಏನಾದ್ರು ವಿಶ್ವಾಸ ಕೇಳಿದ್ರೆ ದಯವಿಟ್ಟು ಮೀಡಿಯಾ ಮುಂದೆ ಯಾರು ಮಾತನಾಡಬೇಡಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಇದೇ ಸಂದರ್ಭದಲ್ಲಿ ಮಾತಾಡಿದ್ರು, ನಂದು ಸಿದ್ದರಾಮಯ್ಯನವರ ನಡುವೆ ಏನು ಅಂತಹ ಯಾವುದೇ ಬಿರುಕು ಇಲ್ಲ. ಕಾಲವೇ ನಿರ್ಣಯ ಮಾಡುತ್ತೆ. ನಾನು ತ್ಯಾಗಿಯೂ ಅಲ್ಲ ಅಥವಾ ನಾನು ಇದೂ ಅಲ್ಲ. ನಾನು ಯಾವ ಕಾಲದಲ್ಲಿ ಏನಾಗಬೇಕೋ ಅದು ಕಾಲಾಯ ತಸ್ಮೈ ನಮಃ ಅಂತ ಒಂದು ಡಿ ಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ರು. ಮತ್ತೊಂದು ಫೋನ್ ಟ್ಯಾಂಪಿಂಗ್ ಬಗ್ಗೆ ಸಹ ಸುದ್ದಿಗಾರ ಪ್ರಶ್ನೆಗೆ ಉತ್ತರ ನೀಡಿದಂತ ಡಿ ಕೆ ಶಿವಕುಮಾರ್ ಅವರು, ಫೋನ್ ಟ್ಯಾಂಪಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ. ಕಳೆದ ಬಾರಿ ನಾನು ಜೈಲಲ್ಲಿದ್ದೆ, ಆಗಿದ್ರು ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು ಅಂತೇಳಿ ಒಂದು ರೀತಿ ಅರ್ಧ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು. ಫೋನ್ ಟ್ಯಾಪಿಂಗ್ ಬಗ್ಗೆ ಈಗಾಗಲೇ ನಿನ್ನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹೇಳಿದ್ರು, ಸಚಿವರ ಮತ್ತು ಶಾಸಕರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ. ಇಬ್ಬರು ನಾಯಕರ ಕುರ್ಚಿ ಕಿತ್ತಾಟದಲ್ಲಿ ಈ ರೀತಿ ಯಾವತ್ತೂ ಫೋನ್ ಟ್ಯಾಪಿಂಗ್ ಆಗಿರತಕ್ಕಂಥ ನಿದರ್ಶನಗಳಿಲ್ಲ. ಏನು ವಿರೋಧ ಪಕ್ಷದ ನಾಯಕರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಹೊರತು ಬಟ್ ಆಡಳಿತಾರೂಢ ಪಕ್ಷದ ಶಾಸಕರ ಫೋನ್ ಟ್ಯಾಪ್ ಆಗ್ತಾ ಇದೆ, ನನ್ನ ದಾಖಲೆ ಇದೆ ಅಂತ ಹೇಳಿದಾಗ ಅದಕ್ಕೊಂದು ರೀತಿ ಅವರು ವ್ಯಂಗ್ಯವಾಗಿ ಕುಮಾರಸ್ವಾಮಿ ಅವರ ಒಂದು ಪ್ರಶ್ನೆಗೆ ವ್ಯಂಗ್ಯನೇ ಅವ್ರದ್ದು ಉತ್ತರ ಆಗಿತ್ತು ಅಂತಾನೆ ಹೇಳ್ಬೋದು ಗೋಪಣ್ಣ.